ನನ್ನ ರೊಕ್ಕ ಕೊಟ್ಟ ಈ ಮನಿಯೊಳಗೆ ಕಾಲಿಡ್ಬೇಕ, ಅಲ್ಲಿ ತನ ಮನಿಯೊಳಗೆ ಕಾಲಿಡಂಗಿಲ್ಲ. ನಾಳೆ ನಿಮ್ ರೊಕ್ಕ ಕೊಡ್ತೇನ್ರಿ, ಒಂದ ದಿನ ಟೈಮ್ ಕೊಡ್ರಿ. ನನ್ ಪರಿಸ್ಥಿತಿನ ಸ್ವಲ್ಪ ಅರ್ಥ ಮಾಡ್ಕೊರಿ. ನಿಮ್ಮ ಪರಿಸ್ಥಿತಿ ಅರ್ಥ ಮಾಡ್ಕೊತ ಕೂತ್ರ ನಮ್ಮ ಮನೆಗಳು ಹೆಂಗ್ ನಡಿಬೇಕ? ಮನುಷ್ಯದ ಏನಿದೆ ನೀನು? ಹೆಣ್ಮಕ್ಳಿಗೆ ತೊಂದರೆ ಕೊಡತ್ತಿಲ್ಲ, ಯಾರನಿ? ಆಕಿನ ಕೇಳ, ಹೇಳ್ತಾಳ. ನಮ್ಮ ಯಜಮಾನ್ರು ಇವ್ರ ಕಡೆ ರೊಕ್ಕ ಇಸ್ಕೊಂಡಿದ್ರಿ. ನಾಳೆ ಕೊಡ್ತೇನೆ ಅಂತ ಎಷ್ಟ್ ಹೇಳಿದ್ರು ಕೇಳಂತಿಲ್ಲ. ಮನಿ ಮುಂದ್ ಬಂದ್ ಗಲಾಟೆ ಮಾಡಂತಾರಿ. ಏ ಆಕಿ ಗಾಂಡ ಸತ್ತ 15 ದಿನ ಆಗಿಲ್ಲ, ಆಗ ಹುಡುಗಿಗೆ ತೊಂದ್ರೆ ಕೊಡಕತ್ತೀರಿ. ನಾಚಿಕೆ ಬರ್ತೈತೆ ನಿನ್ ಜನ್ಮ ಕಟ್ಟ. ಅಕ್ಕಿ ಗಂಡ ಸತ್ರ ನಾ ಏನ್ ಮಾಡ್ಲಿ ಒಪ್ಪ? ಇವತ್ ರೊಕ್ಕ ಕೊಡ್ತೀನಿ ಅಂದಿದ್ರು, ಕೊಡತ್ತೇಳಂಗಾರ. ಎಷ್ಟು ಕೊಡತ್ತೀನಿ ರೊಕ್ಕ? 50,000 ಕೊಡದೈತಿ. ತುವ ನೇಮೆ ಈ ಕಡೆ ಬರಾಕ್ ಹೋಗ್ಬೇಡ. ನೀವಿಲ್ಲಿ ಮತ್ತೇನು ಹೆಲ್ಪ್ ಬೇಕಾಗಿತ್ತಾ? ಇಲ್ಲ ರೀ, ಇದನ್ ತಗೋರಿ. ಇಷ್ಟು ಲಗು ರೊಕ್ಕ ಅರೇಂಜ್ ಮಾಡಕ್ ಹೋದ್ರಿ, ಆಮೇಲೆ ಕೊಟ್ಟಿದ್ರೆ ನಡೀತಿತ್ತು. ನಾ ಮಾಡಿಲ್ರಿ, ನಮ್ಮ ಯಜಮಾನ್ರ ಮಾಡಿದ್ರ. ಅಂದ್ರೆ ನಮ್ಮ ಯಜಮಾನ್ರು ನಮ್ ಜೋಡಿ ಇಲ್ಲ ಅಂದ್ರೂ ನಮ್ನ ಅನಾಥರನಾಗಿ ಮಾಡಿಲ್ಲ. ಅವ್ರು ತಗೊಂಡು ಒಂದು ಟರ್ಮ್ ಇನ್ಸೂರೆನ್ಸ್ ನಮ್ನ ಇಲ್ಲಿವರೆಗೂ ಕಾಯ್ಕತೈತಿ. ಹೌದು, ಒಂದ್ಸಲ ನನಗೂ ಹೇಳಿದ್ದ ಇನ್ಶೂರೆನ್ಸ್ ತೊಗೊಳಕ್ತೀನಿ ಅಂತೇಳಿ. ಪ್ರೀಮಿಯಮ್ಸ್ ಏನೋ 400 ರಿಂದ 500 ರೂಪಾಯಿ ಪರ್ ಮಂತ್ ಶುರು ಆಗ್ತಾವ ಅಂತ ಹೇಳಿದ್ದ. ಅದರಿಂದ ಕೋಟಿಗಟ್ಟಲೆ ಕವರೇಜ್ ತಗೋಬಹುದು ಅಂತಾನು ಹೇಳಿದ್ದ. ಹೆಂಗೋ ಒಟ್ಟು ಒಳ್ಳೆಯವ್ರು ಒಳ್ಳೇದಾಗ್ತತಿ, ಅಷ್ಟಾಗ್ಲಿ. ಅವ್ರು ಹೋದ್ಮೇಲೂ ನಮ್ಮನ್ನ ಇವತ್ತಿನವರೆಗೂ ಪ್ರೊಟೆಕ್ಟ್ ಮಾಡತ್ತಾರ. ಮಕ್ಕಳ ಫೀಸ್ ಆಗ್ಲಿ, ಮನಿ ಬಾಡಿಗೆ ಆಗ್ಲಿ, ಎಲ್ಲಾನು ಇನ್ಸೂರೆನ್ಸ್ ಕ್ಲೈಮ್ನು ಭಾಳ ಸಲೀಸಾಗಿ ಮಾಡಿಕೊಟ್ರು. ನಾವಿರ್ಲಿ ಬಿಡ್ಲಿ, ನಮ್ಮ ಫ್ಯಾಮಿಲಿನ ಸೆಕ್ಯೂರ್ ಮಾಡೋದು ಬಹಳ ಇಂಪಾರ್ಟೆಂಟ್. ಇವತ್ತು ಒಂದು ಟರ್ಮ್ ಇನ್ಶೂರೆನ್ಸ್ ತೋರಿ. ಸರ್ಕಾರ ಕೂಡ ಇನ್ಶೂರೆನ್ಸ್ ಮೇಲಿನ ಟ್ಯಾಕ್ಸ್ ಅನ್ನ ಸಂಪೂರ್ಣವಾಗಿ ತೆಗೆದೈತಿ. ನನ್ನ ಬಯೋಳಗೆ ಲಿಂಕ್ ಐತಿ. ಈಗ ಹೋಗಿ ಬೆಸ್ಟ್ ಪ್ಲಾನ್ ನೀವೇ ಕಂಪೇರ್ ಮಾಡಿ ಚೂಸ್ ಮಾಡ್ಕೋರಿ. ಜೊತೆಗೆ 15% ಡಿಸ್ಕೌಂಟ್ ಕೂಡ ಪಡ್ಕೋರಿ. ನಮ್ಮ ಫ್ಯಾಮಿಲಿನ ಸೆಕ್ಯೂರ್ ಮಾಡೋದು ಬಹಳ ಇಂಪಾರ್ಟೆಂಟು, ಮರಿಬೇಡ್ರಿ.